ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಧು ಜನನಿ ಬ್ಲಾಗ್ಸ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಡೇ ಇನ್ 2025 ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮಾಡಿ ಟಿಫನ್ ಮಾಡಬೇಕು. ಇವಾಗ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿದ್ದೀನಿ. ಲೈಟಾಗಿ ಏನಾದರೂ ಉಪ್ಪಿಟ್ಟು ಏನಾದರೂ ಮಾಡೋಣ ಅಂತ ಪ್ರಿಪೇರ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಪ್ರಿಪೇರ್ ಮಾಡಬೇಕು. ಇವಾಗ ನೋಡೋಣ ಬನ್ನಿ ಯಾವ ಥರ ಮಾಡ್ತೀನಿ ಅಂತ ನಾನು ಕೂಡ ತೋರಿಸ್ತೀನಿ. ಎಲ್ಲರಿಗೂ ಗೊತ್ತಿರುತ್ತೆ, ಉಪ್ಮಾ ಏನು ತುಂಬ ಈಸಿ ಇರುತ್ತೆ ಮಾಡೋದು, ಅಷ್ಟೊಂದು ಡಿಫಿಕಲ್ಟ್ ಏನೂ ಇಲ್ಲ, ಈಸಿ ರೆಸಿಪಿನೇ. ಸೊ ನಾನು ಇನ್ ಡೀಟೇಲಾಗಿ ಏನು ತೋರಿಸಲ್ಲ, ಜಸ್ಟ್ ಏನೇನು ಐಟಮ್ ಹಾಕ್ತೀನಿ ಅದನ್ನು ನಾನು ತೋರಿಸ್ಕೊಡ್ತೀನಿ ಅಷ್ಟೇ. ನೋಡೋಣ ಬನ್ನಿ ಗಾಯ್ಸ್. ಇವತ್ತು ನಿಮಗೆ ಎಲ್ಲರಿಗೂ ಚಳಿಗಾಲ ಇರೋದ್ರಿಂದ ಒಂದು ಮನೆಯಲ್ಲೇ ಕೆಮಿಕಲ್ ಫ್ರೀ ಒಂದು ಸ್ಕ್ರಬ್ ಕೂಡ ಮಾಡೋದು ತೋರಿಸ್ಕೊಡ್ತೀನಿ. ಬಾತಿಂಗ್ ಸ್ಕ್ರಬ್ ಅಂತ ಹೇಳ್ಬೋದು. ನಿಮ್ಮ ಫೇಸ್ಗೆ, ಬಾಡಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಒಂದು ಇದರಲ್ಲಿ ನಿಮಗೆ ಚಳಿಗಾಲ ಇರೋದ್ರಿಂದ ಸ್ವಲ್ಪ ಡ್ರೈ ಅನಿಸ್ತಾ ಇರುತ್ತೆ. ಫೇಸಸ್ ಆಗಿರ್ಬೋದು, ಹ್ಯಾಂಡ್ ಎಲ್ಲ ಕೂಡ ಡ್ರೈ ಅನಿಸ್ತಾ ಇರೋದ್ರಿಂದ ಕೆಮಿಕಲ್ ಫ್ರೀ ಒಂದು ಸ್ಕ್ರಬ್ ಕೂಡ ನಾನು ಮಾಡಿ ತೋರಿಸ್ತೀನಿ ಮನೆಯಲ್ಲೇ. ಬನ್ನಿ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ನೋಡ್ಬೋದು ರವೆ ಕೂಡ, ಉಪ್ಪಿಟ್ಟಿಗೆ ರವೆ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಉಪ್ಪಿಟ್ಟಿಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ರವೆ ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಉಪ್ಪಿಟ್ಟು ಕೂಡ ರೆಡಿ ಆಗುತ್ತೆ. ಈಸಿನೇ ಇದು. ನೋಡ್ಬೋದು ಎಣ್ಣೆ ಕೂಡ ಕಾದಿದೆ. ಎಣ್ಣೆ ಕಾದಿರೋ ಇದಕ್ಕೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಅದು ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿದಾಗ ಜೀರಿಗೆ ಹಾಕೊಳ್ಳೋಣ. ನೋಡ್ಬೋದು ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ, ಒಗ್ಗರಣೆಗೆ ಈರುಳ್ಳಿ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ನಾನು ಈರುಳ್ಳಿ ಜೊತೆಯಲ್ಲೇ ಬಟಾಣಿನ ಆ್ಯಡ್ ಮಾಡ್ತಾಯಿದ್ದೀನಿ, ಏಕೆಂದರೆ ಬಟಾಣಿ ಸ್ವಲ್ಪ ಬೇಯೋದಿಲ್ಲ. ಸೊ ಹಸಿ ಬಟಾಣಿ ಹಾಗೆ ಹಾಕೋದ್ರಿಂದ ನಾನು ಒಗ್ಗರಣೆಗೆ ಹಾಕೊಂಡ್ಬಿಡ್ತಾ ಇದ್ದೀನಿ. ಬಟಾಣಿ ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಫ್ರೈ ಆಗೋದಕ್ಕೆಲ್ಲ. ಸೊ ಅದಕ್ಕೆ ಇವಾಗಲೇ ಆ್ಯಡ್ ಮಾಡ್ಕೊತೀನಿ. ಇವಾಗ ಸೇರಿಸ್ಕೊಂಡ್ರೆ ಸ್ವಲ್ಪ ನಮಗೆ ತರಕಾರಿ ಜೊತೆಲಿ ಸರಿಯಾಗಿ ಫ್ರೈ ಆಗುತ್ತೆ. ಉಪ್ಪಿಟ್ಟು ಆಗಿರೋದ್ರಿಂದ ನಾನು ನೀರಲ್ಲಿ ಬೇಯಿಸ್ಕೊಂಡು ಮಾಡ್ತಾಯಿಲ್ಲ. ಸೊ ಒಗ್ಗರಣೆಗೆ ಡೈರೆಕ್ಟ್ ಹಾಕೊಳ್ಳೋದ್ರಿಂದ ಈ ಥರ ಮಾಡ್ತೀನಿ. ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಇವಾಗ ಟೊಮೊಟೊ ಸೇರಿಸ್ಕೊಳ್ಳೋಣ. ಟೊಮೊಟೊ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು. ನಾನು ಇವಾಗಲೇ ನೋಡ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ನೋಡಿ ಕಡಿಮೆ ಇತ್ತು ಅಂದರೆ ಸೇರಿಸ್ಕೊತೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಟೊಮೊಟೊ ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ತರಕಾರಿ ಕೂಡ ಸೇರಿಸ್ಕೊಳ್ತೀನಿ. ನೋಡ್ಬೋದು ತರಕಾರಿ ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ. ಕ್ಯಾರೆಟು, ಬೀನ್ಸ್ ಏನಿದೆ ಅದನ್ನು ಹಾಗೆ ಸೇರಿಸ್ಕೊತೀನಿ ಇವಾಗ. ಅದನ್ನು ಕೂಡ ಒಂದು 2-3 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ.
ನೋಡ್ಬೋದು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಫ್ರೈ ಮಾಡೋದೇನು ಬೇಡ. ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ನೀವು ರವೆ ಎಷ್ಟು ತೊಗೊಂಡಿದ್ದೀರೋ ಅದಕ್ಕೆ 1:2 ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಬಂದು 1 ಕಪ್ ಅಷ್ಟು ರವೆ ತೊಗೊಂಡಿದ್ದೀನಿ. ಸೊ 2 ಕಪ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀವು ಈ ಟೈಮಲ್ಲಿ ಬೇಕಾದರೆ ನೀವು ರುಚಿಗೆ ನೀವು ಸಪ್ಪೆ ಇತ್ತು ಅಂತಂದರೆ ಏನಾದರೂ ನೀವು ರುಚಿ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇವಾಗ 1-2 ಮಿನಿಟ್ಸ್ ನಾನು ಬಂದು ಹಾಟ್ ವಾಟರೇ ಹಾಕಿದ್ದೀನಿ. 1-2 ಮಿನಿಟ್ಸ್ ನೀರು ಕಾದ್ಮೇಲೆ ರವೆ ಕೂಡ ಸೇರಿಸ್ಕೊತೀನಿ. ನೋಡ್ಬೋದು ತರಕಾರಿ ಕೂಡ ಬಾಯ್ಲ್ ಆಗಿದೆ ಚೆನ್ನಾಗಿ. ಈ ಟೈಮಲ್ಲಿ ನಾನು ರವೆನ ಹಾಕ್ಕೊತೀನಿ. ನಾನು 1 ಕಪ್ ಅಷ್ಟು ರವೆ ತೊಗೊಂಡಿದ್ದೀನಿ ಇಲ್ಲಿ. ನೋಡ್ಬೋದು ಇನ್ನೊಂದು 5 ಮಿನಿಟ್ಸ್ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇದು ಮಾಡಿಕೊಂಡ್ರೆ ಉಪ್ಪಿಟ್ಟು ಕೂಡ ರೆಡಿ ಆಗಿಬಿಡುತ್ತೆ. ಇದು ಸ್ವಲ್ಪ ನೀರೆಲ್ಲ ರವೆ ಕೂಡ ಇದಾದಮೇಲೆ ಬೆಂದಮೇಲೆ ಸ್ವಲ್ಪ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೊತೀನಿ. ನೋಡ್ಬೋದು ನೀರು ಕೂಡ ಎಲ್ಲ ಬಾಯ್ಲ್ ಆಗಿದೆ ಚೆನ್ನಾಗಿ. ಈ ಟೈಮಲ್ಲಿ ನಾನು ಕಾಯಿ ಏನು ತುರ್ತಿಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ರವೆ ಎಲ್ಲ ಸ್ವಲ್ಪ ಬೆಂದ ಮೇಲೆ ನೀವು ಸ್ವಲ್ಪ ಲೆಮನ್ನು ಮತ್ತು ಕೊರಿಯಂಡರ್ ಏನಿದೆ ಅದನ್ನು ಸೇರಿಸ್ಕೊಂಡ್ರೆ ಉಪ್ಪಿಟ್ಟು ಕೂಡ ರೆಡಿಯಾಗುತ್ತೆ. ಯಮ್ಮಿ, ಟೇಸ್ಟಿ ಆ್ಯಂಡ್ ಲೈಟ್ ಫೈಟ್ ಫುಡ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಟೈಮ್ ಯಾರಿಗೆ ಹೆವಿ ಫುಡ್ ಇಷ್ಟ ಇರೋಲ್ಲ ಇದನ್ನು ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಹೆಲ್ದಿಯಾಗೂ ಕೂಡ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನೋಡ್ಬೋದು ಉಪ್ಪಿಟ್ಟು ಕೂಡ ರೆಡಿಯಾಗಿದೆ. ಇದು ಸ್ವಲ್ಪ ತಣ್ಣಗಾದರೆ ಉದುದ್ರಾಗಿ ಚೆನ್ನಾಗಿರುತ್ತೆ. ಬಿಸಿಲಿಂಗಿದೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊತೀನಿ. ನಿಮಗೆ ಸ್ವಲ್ಪ ಹುಳಿ ಇಷ್ಟ ಅಂದರೆ ಬೇಕಾದರೆ ನಿಂಬೆಹಣ್ಣು ಕೂಡ ಹಾಕೊಬೋದು. ನಾನು ನಿಂಬೆಹಣ್ಣು ಇಲ್ಲ ಅಂತ ಹೇಳಿ ಹಾಕ್ತಾಯಿಲ್ಲ. ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ವೆಜಿಟೇಬಲ್ಸ್ ಉಪ್ಪಿಟ್ಟು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಯಾರಿಗೆ ಉಪ್ಪಿಟ್ಟು ಇಷ್ಟ ಇರಲ್ಲ ಅವರು ಒಂದ್ಸಲ ಈ ಥರ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಉಪ್ಪಿಟ್ಟನ್ನ ನಾನು ಕರ್ಡ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ನೋಡ್ಬೋದು, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ಟೇಸ್ಟ್ ಕೂಡ ಅಮೇಝಿಂಗ್. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಮೊಸರು ಜೊತೆ ಕೂಡ
ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ ಒಂದ್ಸಲ ಮನೇಲಿ. ಇಷ್ಟ ಆದರೆ ಟೇಸ್ಟ್ ಕೂಡ ಕಮೆಂಟ್ ಮಾಡಿ. ಹಾಯ್ ಗಾಯ್ಸ್, ನೋಡ್ಬೋದು ಆವಾಗಲೇ ಉಪ್ಪಿಟ್ಟು ಮಾಡೋದು ತೋರಿಸ್ಕೊಟ್ಟೆ. ಇವಾಗ ಬಾಡಿ ಸ್ಕ್ರಬ್ಗೆ ಅಂದ್ಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆರೆಂಜ್ ಪೀಲ್ ಏನಿದೆ ಇದನ್ನು ಡ್ರೈ ಮಾಡಿ ಬಿಸಿಲಲ್ಲಿ ಈ ಥರ ಇಷ್ಟು ಡ್ರೈ ಆಗಬೇಕು, ನೋಡ್ಬೋದು. ಇದಕ್ಕೆ ಸ್ವಲ್ಪ ರೋಸ್ ಪೆಟಲ್ ಕೂಡ ಡ್ರೈ ಮಾಡಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಬ್ರೂ ಕಾಫಿ ಪೌಡರು ಮತ್ತು ಟರ್ಮರಿಕ್ ಏನಿದೆ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇದೇನಿದೆ ಪೌಡರ್ ಮಾಡಿಕೊಂಡು ತೋರಿಸ್ತೀನಿ ಬನ್ನಿ. ನೋಡ್ಬೋದು, ಇದು ಮಿಕ್ಸಿ ಮಾಡ್ಕೊಂಡು ಇದು ಪೌಡರ್ ಕೂಡ ಆಗಿದೆ. ಇವಾಗ ಇದನ್ನು ಜರಡಿ ಮಾಡ್ಕೊಳ್ಳೋಣ ಸ್ವಲ್ಪ. ನೋಡ್ಬೋದು, ಇದು ರೋಸ್ ಪೌಡರ್ ಮತ್ತು ಆರೆಂಜ್ ಪೀಲ್ ಎರಡೂ ಪೌಡರ್ ಮಾಡಿ ಮಿಕ್ಸ್ ಮಾಡಿಟ್ಟಿದ್ದೀನಿ, ಜರಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಟರ್ಮರಿಕ್ ಹಾಕ್ಕೊತಾ ಇದ್ದೀನಿ. ಬ್ರೂ ಕಾಫಿ ಪೌಡರ್ 2ರಿಂದ 3 ತೊಗೊಂಡಿದ್ದೀನಿ, ಇನ್ಸ್ಟೆಂಟ್ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಅಕ್ಕಿ ಹಿಟ್ಟು, ಇದು ಆರೆಂಜ್ ಪೌಡರು. ನಾನು ಲಾಸ್ಟ್ ಟೈಮ್ ಪೌಡರ್ ಮಾಡಿಟ್ಟಿದ್ದೆ, ಅದನ್ನು ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಫೇಸ್ಗೆ ಅಪ್ಲೈ ಮಾಡಬೇಕಾದ್ರೆ ಮಿಲ್ಕ್ ಜೊತೆ ಎಲ್ಲ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ರೆ ಫೇಸಲ್ಲಿರೋ ಗುಳ್ಳೆ ಹುಳು ಇದೆಲ್ಲ ಕಡಿಮೆ ಆಗುತ್ತೆ. ಪಿಂಪಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಆಯಿಲ್ ಇತ್ತು ಅಂದರೆ, ನಿಮ್ಮ ಫೇಸಲ್ಲಿ ಆಯಿಲ್ ಸ್ಕಿನ್ ಆಯಿತು ಅಂದರೆ ಅದು ಕೂಡ ಆಯಿಲ್ ಕೂಡ ಕಂಟ್ರೋಲ್ ಆಗುತ್ತೆ, ನೋಡ್ಬೋದು. ನೀವು ಎವ್ರಿಡೇ ಯೂಸ್ ಮಾಡ್ತೀನಿ ಅಂತಂದರೆ ಅಕ್ಕಿ ಹಿಟ್ಟೇನಿದೆ ಅಕ್ಕಿ ಹಿಟ್ಟು ಸ್ಕಿಪ್ ಮಾಡಿ. ಇಲ್ಲ 1 ಡೇ ಬಿಟ್ಟು 1 ಡೇ ಯೂಸ್ ಮಾಡ್ತೀನಿ ಅಂದರೆ ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಳ್ಳಿ. ಸ್ಕ್ರಬ್ಬರ್ ಕೂಡ ಚೆನ್ನಾಗಿದೆ, ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು, ಪೌಡರ್ ಕೂಡ ಒಂದು ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ. ನೀವು ಕೂಡ ಬೇಕಾದರೆ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಬೋದು. ನಾನೊಂದು ನಾರ್ಮಲ್ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ನೀವು ಇದನ್ನು ಆರಾಮ್ಸೆ 1 ಮಂತ್ 1.5 ಮಂತ್ ಯೂಸ್ ಮಾಡ್ಬೋದು. ಒನ್ಸ್ ನೀವು ಮಾಡಿದರೆ